ರಾಜಣ್ಣವರೇ, ಈ ಗೋಕಾಕು ಚಳುವಳಿ ಹೋರಾಟದಲ್ಲಿ ಆವಾಗ ಅಣ್ಣವ್ರ ಜೊತೆ ಯಾರ್ಯಾರು ಇದ್ರು, ಯಾವ್ಯಾವ ಕಲಾವಿದ್ರು ಇದ್ರು ಅಣ್ಣವ್ರ ಜೊತೆ, ಅಣ್ಣವ್ರಿಗೆ ಯಾರ್ಯಾರು ಸಾಥ್ ಕೊಟ್ರು? ಆವಾಗ ಸಾಂಪ್ರದಾಯಿಕವಾಗಿ ಎಲ್ಲರೂ ಜೊತೆಯಲ್ಲಿದ್ದರು. ಮೊದಲು ಪ್ರಾರಂಭ ಆದಾಗ ಬೆಂಗಳೂರಲ್ಲೆಲ್ಲ ನಡೆಯುವಾಗ, ನ್ಯಾಷನಲ್ ಕಾಲೇಜ್ ಗಲಾಟೆ ಆದಾಗ, ಕಬ್ಬನ್ ಪಾರ್ಕಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದಾಗೆಲ್ಲ ಎಲ್ಲರೂ ಇದ್ದರು. ಊರ ಕಡೆ ಹೊರಟಾಗ ಏನು ಮಾಡಿದ್ರು, ಪಾಪ ಅವರು ಚಿತ್ರೀಕರಣಗಳು ಒಪ್ಕೊಂಡಿರ್ತಾರೆ ಕಾಲ್ ಶೀಟು. ವಿಷ್ಣುವರ್ಧನ್ ಅವರು ಕೆಲವೊಂದು ಊರುಗಳಿಗೆ ಬಂದಿದ್ದರು. ಶಂಕರ್ನಾಗೂ ಅವರು ಕಾಲ್ ಶೀಟ್ ಇದ್ದಿದ್ದರಿಂದ ಕೆಲವೊಂದು ಊರುಗಳಲ್ಲಿ ಅವರು ಎಲ್ಲಿ ಬಿಡುವಿರೋ ಆ ಟೈಮಲ್ಲಿ ಬಂದರು. ಅದರಲ್ಲಿ ಜಾಸ್ತಿ ಇದ್ದವರು ಅಂದರೆ ಅಶೋಕ್ ಅವರು, ಅನಂತ್ನಾಗ್ ಅವರು, ನಮ್ಮ ಲೋಕೇಶ್ ಅವರು, ಶ್ರೀನಾಥ್ ಅವರು. ಇವರು ಸತತವಾಗಿ ಎಲ್ಲೇ ಹೋಗಲಿ ಇವ್ರು 3 ಜನ ಜೊತೆಯಲ್ಲೇ ಇಡೀ ಕರ್ನಾಟಕ ಸುತ್ತಿದ್ದಾರೆ. ಅನಂತ್ನಾಗ್ ಅವರು ಮುಕ್ಕಾಲು ಊರು ಸುತ್ತಿದ್ದಾರೆ ಅವ್ರ ಜೊತೆ. ಇನ್ನು ಉಳಿದವರೆಲ್ಲ ಅವ್ರವ್ರ ಪಾಪ ಕೆಲಸದ ಒತ್ತಡದಲ್ಲಿ ಅವಾಗ ಬಂದು ಶೂಟಿಂಗ್ ಇರೋ ಟೈಮಲ್ಲಿ ಹೋಗಿ ನಿಲ್ಲಿಸಬಾರ್ದು ಅಂತ ಅದನ್ನು ಮೋಸ್ಕೊಂಡ್ಬಂದು ಇವ್ರ ಜೊತೆ ಸೇರಿದ್ದಾರೆ. ಇನ್ನು ಉಳ್ದಂಗೆಲ್ಲ ಇವ್ರು 3 ಜನ ಮಾತ್ರ, ಅಶೋಕು, ಇವ್ರು ನಮ್ಮ ಸಾರಾಗೋವಿಂದವರು, ನಮ್ಮ ಯಾರೋ ಕುಳ್ಳ ಶಾಂತಣ್ಣ, ಇವರು ಪರ್ಮನೆಂಟು ಜೊತೆಯಲ್ಲಿದ್ದವರು. ಈಗಿನ ಅಭಿಮಾನಿಗಳು ಏನು ಅಂದರೆ ಬರೀ ಯಾವುದೋ ಫೇಸ್ಬುಕ್ಕು ವಾಟ್ಸಪ್ ಇಟ್ಕೊಂಬಿಟ್ಟು ಕೆಲವು ವಿಚಾರನೇ ಗೊತ್ತಿಲ್ಲ. ಇವಾಗ ಯಾರು ಗೊತ್ತಾ, ಕನ್ನಡ ಚಿತ್ರರಂಗದ ಯಜಮಾನ ಅಂತ ಯಾರ್ಯಾರನೋ ಹೆಸರು ಹಾಕ್ತಾರೆ. ಕನ್ನಡ ಚಿತ್ರರಂಗದ ಯಜಮಾನ ಯಾರು ಅಂತ ಹಿಂದೆ ಇದ್ದ ಅಣ್ಣೋರು ಆದಮೇಲೆ ಬಂದ್ರಲ್ಲ ಕೆಲವು ನಟರುಗಳು, ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅವ್ರು ಏನು ಹೇಳಿದ್ರು ಅಂದರೆ, ರಾಜ್ಕುಮಾರ್ ಅವರು ಕಾಡಿಗೆ ಹಿಡ್ಕೊಂಡು ಹೋದ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಇನ್ನು ಮುಂದೆ ನಾನು ಬಣ್ಣ ಹಚ್ಚಲ್ಲ ಅಂತಲೇ ಹೇಳ್ಬಿಟ್ರು ಡೈರೆಕ್ಟಾಗಿ. ಅದು ಇಲ್ಲಿ ಹೇಳಿಕೆ ಇದೆ, ಪತ್ರಿಕೆಯಲ್ಲಿ ಆಗಲೇ ಬಂದಿತ್ತು, ಇದು ಸಾಕ್ಷಿ ಸಮೇತ ಇದೆ ಇಲ್ಲಿ. ವಿಷ್ಣುವರ್ಧನ್ ಅವರು ಇನ್ನು ಮುಂದೆ ನಾನು ಬಣ್ಣ ಹಚ್ಚಲಾರೆ, ಯಾಕೆಂದರೆ ನೋಡಿ ಒಬ್ಬೊಬ್ರು ಒಂದೊಂದು ಅವ್ರ ಅನಿಸಿಕೆಗಳು ಹಾಕಿದ್ರು. ವಿಷ್ಣುವರ್ಧನ್ ಅವರು ನಾನು ಇನ್ನು ಮುಂದೆ ನಾನು ಬಣ್ಣ ಹಚ್ಚಲ್ಲ, ಅವ್ರು ಹೋಗಿದ್ರಿಂದ ನಾನು ಬೇಜಾರಾಯಿತು. ಆ ರೀತಿ ಇವರು ಅದೊಂದು ಹೇಳಿಕೆ ಕೊಟ್ಟರು. ಈಗ ನೀವು ವೃತ್ತಿಯಲ್ಲಿ KBL ಇದ್ದವರು, ಈ ಅಭಿಮಾನದಿಂದ ನಿಮ್ಮ ಕೆಲಸಕ್ಕೆ ಯಾವುದೇ ಥರದ್ದು ಇಲ್ಲ ಅದಕ್ಕೆ ನಾವು 88ಕ್ಕೆ ಕೆಲಸಕ್ಕೆ ಬಂದಿದ್ದು. ಅಷ್ಟೊತ್ತಿಗೆ ಅಣ್ಣವರು 200 ಚಿತ್ರಕ್ಕೆ ಬಂದ್ಬಿಟ್ರು. ಅದಕ್ಕೆ ಮುಂಚೆ ನಾವು ಕೆಲಸಕ್ಕೆ ಮುಂಚೆ ತಾನೇ ಅವಾಗೆಲ್ಲ ಇದ್ದಿದ್ದು. ಪ್ರೈವೇಟ್ ಕೆಲಸ ಅಂದರೆ ನಮಗೇನು ಬೇಕು ಬೇಡ ಅನ್ನೋ ಥರ ಹೋಗ್ತಿದ್ವಿ. ಅಯ್ಯ ಇಲ್ದಿದ್ರು ಹೋಗಿ ಇದಿಲ್ಲ ಇನ್ನೊಂದಕ್ಕೆ ಹೋಗೋಣ ಅನ್ನೋ ಒಂದು ದೃಷ್ಟಿನಲ್ಲಿ ಆವಾಗೆಲ್ಲ ಜಾಸ್ತಿ ಇವ್ರ ಜೊತೆ. 88 ದೇವತಾ ಮನುಷ್ಯ, ಅಷ್ಟೊತ್ತಿಗೆ ಅವರು ಚಿತ್ರಗಳು ಮಾಡೋದು ಕಡಿಮೆ ಮಾಡಿದ್ರು. ಈಗ ಅಣ್ಣವ್ರ ಚಿತ್ರ ಕಡಿಮೆ ಮಾಡ್ತಾ ಬಂತ ಅಂದಾಗ ಆವಾಗ ಶಿವಣ್ಣ ಎಂಟ್ರಿ ಆದರು. ಹೌದು, ನೀವು ಅದೇ ಅಭಿಮಾನನ ಶಿವಣ್ಣಂಗೂ ಹಂಗೇ ತೋರಿಸ್ಕೊಂಬಂದಿದ್ದೀರಾ? ಹೌದು, ಅವರು ಹೇಳಿದ್ರು ಈಗ ನಮ್ಮ ಮನೆಯಿಂದ ಒಬ್ಬರು ಪರ್ಯಾಯ ಯಾರಾದರೂ ಬೇಕೇ ಬೇಕು. ಈಗ ನಮ್ಮ ವಯಸ್ಸಾದ ಮೇಲೆ ನಮ್ಮ ಮಕ್ಕಳು ಯಾರಾದರೂ ನೋಡ್ಕೊಳ್ಳೇಬೇಕಲ್ವ ಜವಾಬ್ದಾರಿ ಅನ್ನಂಗೆ ಅವ್ರು ಬಂದರು. ಅವಾಗ ನಾವು ನಮ್ಮದು ಒಂದು ಇದ್ದೇ ಇರುತ್ತೆ, ಆ ಮನೆಯ ಋಣ ಇನ್ನೊಬ್ಬರಿಗೆ ನಾವು ವಹಿಸ್ಕೊಳ್ಳೇಬೇಕು. ಅದನ್ನು ಏನಂದರೆ ಆಯಪ್ಪನೂ ಏನಂತ ಅಸಮರ್ಥ ಅಲ್ಲ ಅನ್ನೋದು ಏನಿಲ್ಲ, ಅವರು ಸಮರ್ಥರೆ. ಯಾರದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದರು, ಹೇಳಿದ್ರು ಇವರು ಎಲ್ಲ ಕಲಿತೆ ನೀನು ಬಾ ಅಂದರು, ಕಲ್ತ್ಕೊಂಡೇ ಬಂದರು. ಯಾಕಂದರೆ ಇಡೀ ಇಂಡಿಯಾದಲ್ಲಿ ನಾನು ನೋಡ್ದಂಗೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಮಗ, ಅವನು ಸೂಪರ್ ಸ್ಟಾರ್ ಆಗಿದ್ದು ಯಾರೂ ಇಲ್ಲ. ಅಮಿತಾಬ್ ಬಚ್ಚನ್ ಮಗನು ಕೆಲವು ಪಿಕ್ಚರ್ ಫೈಲೂರ್ ಆಗಿ ಹೋದ್ರು, ಶಿವಾಜಿ ಗಣೇಶನ್ ಮಗನು ಇದಾದ್ರು, ಆ ಕಡೆ ಇವರು NTR ಮಕ್ಕಳು ಸ್ವಲ್ಪ ಅಷ್ಟು ಇದಾಗಿಲ್ಲ. ಆದರೆ ಇಡೀ ಇಂಡಿಯಾದಲ್ಲಿ ಅಣ್ಣವ್ರು ಬಿಟ್ರೆ ಅದೇ ಥರ ಒಂದು ಸ್ಟಾರ್ ಬೆಳೆಸ್ಕೊಂಡು ಶಿವಣ್ಣ ಒಬ್ಬರೇ. ಅಲ್ಲ, ಶಿವಣ್ಣ ಅವರು ವ್ಯಕ್ತಿತ್ವ ಚೆನ್ನಾಗಿದೆ, ಎಲ್ಲರನ್ನೂ ಪ್ರೀತಿಸ್ತಾರೆ. ಸುಮ್ಮನೆ ಒಂದು ಸ್ವಲ್ಪ ಅಭಿಮಾನಿಗಳ ಹತ್ರ ಅಷ್ಟೇ ಅಪ್ಪ ಫ್ರೆಂಡ್ ಥರ ಆಡೋದು, ಅದು ಬಿಟ್ಟರೆ ಇನ್ನೆಲ್ಲರೂ ಫ್ರೆಂಡ್ಲಿ ಇದ್ದಾರೆ. ಆದ್ದರಿಂದ ಅವ್ರನ್ನೇನೆಂದರೆ ಯಾರೇ ಒಬ್ಬ ನಿರ್ಮಾಪಕ ಬೆಳಿಬೇಕು, ಚಿತ್ರರಂಗ ಉಳಿಬೇಕು ಅನ್ನೋದು ಅವ್ರ ಆಸೆ. ಯಾರೋ ಒಬ್ಬ ಹೊಸಬ ಬಂದರೂ ಮಾಡುವಂತಾರೆ, ಬೇರೆಯವ್ರು ಕೊಡಲ್ಲ. ಇವನು ಎಲ್ಲಿದ್ದ, ಎಷ್ಟು ಮಾಡಿದ್ದಾನೆ, ಇವನು ಎಷ್ಟು ಬಡ್ಜೆಟು ಅದು ನೋಡ್ತಾರೆ. ಇವ್ರು ಅದನ್ನು ನೋಡಲಿಲ್ಲ. ಇವನೊಂದು ಬಂದರೆ ಒಬ್ಬ ನಿರ್ಮಾಪಕ ನಮ್ಮ ಚಿತ್ರರಂಗಕ್ಕೆ ಬರ್ತಾನಲ್ಲ, ನಮ್ಮ ಚೇಂಬರಲ್ಲಿ ಒಬ್ಬ ಮೆಂಬರ್ ಆಗ್ತಾನೆ, ದೊಡ್ಡದಾಗ್ತಾ ಹೋಗುತ್ತೆ, ಕೊಡು ಏನಾಗ್ತದೆ. ಆಮೇಲೆ ಅವ್ರ ಹಿಂದೆ ಸುಮ್ಮನಿರೋ ಬದಲು ಮಾಡಿದ್ರೆ ನನ್ನಿಂದೆ 150 ಜನ ಅವ್ರ ಯೂನಿಟ್ ಕೆಲಸ ಮಾಡೋರು, ಎಲ್ಲರಿಗೂ ಕೆಲಸ ಹೋಗ್ತಾವೆ. ಇದೊಂದೇ ಅಲ್ಲ, ಎಲ್ಲಿವರೆಗೂ ಹೋಗುತ್ತೆ, ಬಿಡುಗಡೆ ಆಗಿ ಪೋಸ್ಟ್ ಅಂಟಿಸೋವರೆಗೂ ಎಲ್ಲರಿಗೂ ಒಂದೊಂದು ಕೆಲಸ ಸಿಗ್ತವೆ. ಆ ಒಂದು ಉದ್ದೇಶಕ್ಕೆ ಅಯ್ಯಪ್ಪ ಇವತ್ತು ಅದೇ ಸೋಲ್ಲಿ ಬಿಡಮ್ಮ ಮಾಡೋಣ. ಶಿವಣ್ಣನ ಫಸ್ಟ್ ಪಿಕ್ಚರ್ ಆನಂದ್ ಬಂದಾಗ ನಿಮ್ಗೆ ಏನ್ ಅನಿಸ್ತು ಆ ಪಿಕ್ಚರ್ ನೋಡಿದ್ರ ಮೇಲೆ? ಇವರು ಅಣ್ಣವ್ರಿಗೆ ತಕ್ಕನಾಗ ಮಗ ಹೌದೌದು ಅನ್ನೋ ಥರ ಫೈಟಿಂಗು ಡ್ಯಾನ್ಸು ಎಲ್ಲ ಏನು ಅನಿಸ್ತಾವ? ನಮ್ಗೇನಂದರೆ ಅಣ್ಣವರು ಇದೆಲ್ಲ ನಮಗೆ ತೋರಿಸ್ಲಿಲ್ಲ. ಡ್ಯಾನ್ಸು ಫೈಟು ಜಾಸ್ತಿ ಫೈಟ್ ಮಾಡೋರು, ಅಂದರೆ ಈ ಥರ ಫೈಟ್ ಎಲ್ಲ ಇಲ್ಲ. ಒಂದು ಡ್ಯಾನ್ಸ್ ಒಂದು ಅಣ್ಣವರು ಅಷ್ಟೊಂದು ನಮಗೆ ಪರವಾಗಿಲ್ಲಪ್ಪ. ಈಗ ಒಂದು ಕಮಲಾ ಹಾಸನ್ ಇವರು ಒಂದು
ಅವರ ಲೆವೆಲ್ಗೆ ಶಿವಣ್ಣ ಬಂದ್ರಲ್ಲ ಅಂತ ನಮ್ಗೆ ಅವಾಗ ಖುಷಿ ಆಯಿತು. ಖುಷಿ ಆಯ್ತು. ಅದೇ ಹಂಗೆ ರಾಘಣ್ಣಗೆ ಬಂದರು, ರಾಘಣ್ಣ ಅಪ್ಪು ಅವ್ರು ಬಂದರು. ಇವರು ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ? ಇನ್ನು ಅದೇ ಗುಣಗಳು ಇವ್ರ ಹತ್ರ ಇದೆ. ಹೌದು, ಇದೆ ಇದೆ. ಅವ್ರು ಇವತ್ತು ಎಲ್ಲಾರನ್ನೂ ಅಷ್ಟೇ, ಯಾರೇ ಬರಲಿ ಯಾರನ್ನೂ ದ್ವೇಷ ಮಾಡಲ್ಲ, ಪ್ರೀತಿಸ್ತಾರೆ. ನಿಮ್ಮ ಜೊತೆ ಹೇಗಿದ್ದಾರೆ ಶಿವಣ್ಣ, ರಾಘಣ್ಣ? ಶಿವಣ್ಣ ಅದೇ ಹೇಳಿದ್ರು, ಶಿವಣ್ಣ ಅವರು ಹೆಂಗಂದ್ರೆ ಹಂಗೆ ಅವರು ಅಲ್ಲ ಮಾತಾಡ್ತಾರೆ. ಹೆಸರಿಟ್ಟು ಕರಿತಿದ್ರ? ಅವ್ರು ಎಲ್ಲಾರನ್ನು ಯಾರು ಹೆಸರು ಹೇಳಲ್ಲ, ಏನಮ್ಮ ಅನ್ನೋದೇ ಎಲ್ಲಾರನ್ನು. ಹಂಗಾಗಿ ಎಲ್ಲಾರನ್ನೂ ಬೈಯೋರು, ಏನಮ್ಮ ನಿಂಗೆ ಕೆಲಸ ಇಲ್ಲ. ಅವ್ರು ಏನಕ್ಕೆ ಬೈತಿದ್ರು ಅಂದರೆ, ಇನ್ನೊಂದು ಯಾವತ್ತು ಹೇಳಿದ್ರು ಅಂದರೆ, ಇಲ್ಲಿ ದಿ ಕ್ಲಬ್ಬಲ್ಲಿ ಕೂತ್ಕೊಂಡಾಗ ಹೇಳಿದ್ರು, ನಾನು ಬೈತೀನಿ ಇವರೆಲ್ಲ ಕೆಟ್ಟದಾಗೆ ಬೈದ್ರು. ನನ್ನ ಮಕ್ಕಳಿಗೆಲ್ಲ ಕೋಪ ಬರ್ತೈತೆಯಾ, ಏನಕ್ಕೆ ಬೈತೀನಿ ಅಂದರೆ ಕೆಲಸ ಬಿಟ್ಟು ಬರ್ತಾನೆ. ಈ ನನ್ನ ಮಗ ಮೈಸೂರಿಂದ ಬರ್ತಾನೆ, ನಾನು ಬಾಬು ಅಂತ ಒಬ್ಬರು ಬರೋರು, ಇವನು ಡಿಗ್ರಿ ಮಾಡ್ತಾವನೆ, ಓದೋದು ಬಿಟ್ಟು ಇಲ್ಲಿ ನೋಡಿ ಬರ್ತಾನೆ ನಾನು ನೋಡೋಕ್ಕೆ, ಎಲ್ಲರ ಶೂಟಿಂಗಲ್ಲಿ ಕಾಣ್ಕೊಂಡ್ರೆ ನೀನು ಕಾಲು ಮುರಿದ್ಬಿಡ್ತೀನಿ ಅನ್ನೋರು. ಏನಕ್ಕೆ ಅಂದರೆ ಇನ್ನು ಓದು ಮುಗಿಸ್ಕೊಂಡು ಬಾರ, ಆಮೇಲೆ ಬಾ ಇದ್ದಿದ್ದೆ ಏನಕ್ಕೆ ಬರ್ತೀಯ ಅನ್ನೋರು. ನಮ್ಮನ್ನು ಹಂಗೆ ನಿಂಗೇನು ಕೆಲಸ ಇಲ್ಲಬಾರ್ದು. ನಾನು ಐಡೆಂಟಿ ಕಾರ್ಡ್ ಆಮೇಲೆ ಗೋವಿಂದಣ್ಣ ಹೇಳಿದ್ರು, ನೋವು ಅವ್ರು ಕೈ ಬಿಗಿರೋದು ಅಂದರು. ಹೌದಾ, ನೀನು ಯಾರಿರು ಆಫೀಸರು, ನಂಬರ್ ಕೊಡು ಮಾತಾಡ್ತೀನಿ ತಮಾಷೆ ಮಾಡೋರು. ಆಮೇಲೆ ಆಯ್ತಮ್ಮ ಹೋಗಿ ಕಾಫಿ ಕುಡ್ದ ಹೇಳೋರು. ಅದೇ ರೀತಿಯೇ ಎಲ್ಲರನ್ನೂ ಇವತ್ತು ಅಷ್ಟೇ, ಅವ್ರು ಯಾರನ್ನೂ ದ್ವೇಷದಿಂದ ಮಾಡಲೇಬೇಕು ಅಂತ ಯಾರನ್ನೂ ಮಾಡಲ್ಲ. ಸುಮ್ಮನೆ ರೇಗ್ ಬಿಡ್ತಾರೆ, ಹೋಗುವಾಗ ಬಂದು ಮಾತಾಡ್ಸಿನಿ ಹೋಗೋದು ಎಲ್ಲರನ್ನೂ ಅಷ್ಟೇ. ಬಿಟ್ಟರೆ ಅವ್ರು ಇವತ್ತವ್ರಿಗೆ ಯಾರನ್ನೂ ದ್ವೇಷ ಮಾಡಲ್ಲ, ಬೈಯಲ್ಲ. ಬೈತಾರೆ ಅಂದರೆ ತಮಾಷೆಗೆ, ಅಂದರೆ ಅಷ್ಟೇ 5 ನಿಮಿಷ ಕಾಫಿ ಕೊಡ್ತಾರೆ, ಆಮೇಲೆ ಜ್ಯೂಸ್ ಕುಡಿಸ್ತಾರೆ, ಹಿಡ್ಕೋತಾರೆ, ಮಾತಾಡಿಸ್ಬಿಟ್ಟು ಕಳಿಸ್ತಾರೆ. ಈಗ ಇನ್ನು 2 ದುಃಖದ ವಿಷಯ. ಒಂದು ಏಪ್ರಿಲ್ 2006, ಇನ್ನೊಂದು 2021. ಇದನ್ನು ನಾನು ಏನು ಕೇಳಲ್ಲ, ನೀವೇ ಹೇಳಿ. ಏನು ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ ಆಗಿದ್ದರಿಂದ. ಅಂದರೆ ಅದು ಅಷ್ಟು ಬೇಗ ಆಗಬಾರ್ದಾಗಿತ್ತು. ಅವರೊಂದು ಅಣ್ಣವರು 2006ರಲ್ಲಿ 12 ಏಪ್ರಿಲ್ 12 ಆಗಿದ್ದು. ಆ ಟೈಮಲ್ಲಿ ಇನ್ನೂ ಸ್ವಲ್ಪ ದಿವಸ ಇರಬೇಕಿತ್ತು. ಯಾಕೆಂದರೆ ಚಿತ್ರರಂಗ ಇಷ್ಟೊಂದು ಅಧೋಗತಿ ಆಗ್ತಿರಲಿಲ್ಲ. ಆ ಮನೇಲಿ ಒಂದು ಇದ್ದಾರೆ ಅಂದರೆ ಒಂದು ಭಯ ಇತ್ತು. ಅವರು ಆ ಒಂದು ಇದಕ್ಕಾದರೂ ಒಂದು ಇನ್ನೂ ಒಳ್ಳೆ ರೀತಿಲಿ ಬೆಳಿಬೇಕು ಅಂತ ಅವ್ರು ಇರಬೇಕು ಅನ್ನಿಸ್ತು. ಆದರೆ ಅವರು ದೇವರು ಅವರು ಕೊಟ್ಟಿದ್ದ ಆಯುಸ್ಸು ಇದರಲ್ಲಿ ನಾವು ಹೋಗ್ಬೇಕು, ಅವರು ಹೋಗಬೇಕು. ಆದರೆ ಅವ್ರು ಮುಂಚೆ ಹೊರಟೋದ್ರು. ಇರಲಿ ಆಯಿತು, ಏನು ಮಾಡೋಕ್ಕಾಗಲ್ಲ. ಅದು ಹೋಗಿದ್ದು ನಮ್ಗೆ ತುಂಬ ದುಃಖನೇ. ಆ ದುಃಖ ಅಂದರೆ ಅವ್ರ ಹೆಸರನ್ನ ಉಳಿಸ್ಬೇಕಲ್ಲ, ಅವರು ಇದ್ದರು. ಇನ್ನು ಯುವ ಪೀಳಿಗೆಗೆ ಅವರು ಇದು ಮಾದರಿ ಗೊತ್ತಾಗಬೇಕು. ಆ ಒಂದು ಇದಕ್ಕೆ ಈಗ ಅವ್ರನ್ನ ಹೆಸರನ್ನ ಸ್ಮರಿಸ್ಕೊಂಡೇ ಕಾಲ ತಳ್ತೀವಿ. ಅದು ಬಿಟ್ಟರೆ ಇದು ಬಿಡಿ ದುರಂತನೇ. ಯಾಕೆಂದರೆ ಯಾಕೆ ಬಂತೋ 29 ಅನ್ಸುತ್ತದು. ನಾಳೆ 29 ಈ ದಿನ ಯಾಕಾರ ಬರುತ್ತೋ ಅಂತ ಅವ್ರ ಹೆಸರು ಹೇಳಿದ್ರೇ ಒಂಥರ ನಮಗೆ ಮುಂದೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅಯ್ಯಪ್ಪ ದೇವತಾ ಮನುಷ್ಯನ ಮಗನೇ, ಅಷ್ಟು ಚೆನ್ನಾಗಿ ಎಲ್ಲರನ್ನೂ ನೋಡ್ಕೊಳ್ಳೋರು. ಇವ್ನು ಯಾವನ ಬೇಡ, ಅವನು ಬೇಡ, ಇವನು ಇಲ್ಲಿ ಯಾವತ್ತೂ ಅಂದಿಲ್ಲ. ಏನೇ ಒಂದು ಹೇಳಿದ್ರು ನಿಮ್ಮ ಜೊತೆ ಹೆಂಗಿದ್ರು? ಬಿಡಿ, ಅಣ್ಣ ಅನ್ನೋರು. ಏನಕ್ಕೆ ಹೋದ್ರು ಕರೆದು ಹೇಳೋರು, ಅಣ್ಣ ಇನ್ನು ಯಾರು ಬರ್ತಾರೆ. ಒಂದು ಉದಾಹರಣೆಗೆ ಹೇಳ್ತೀನಿ. 11 ದಿವಸ 2006 ಅಣ್ಣವ್ರು 12 ತೀರೋದ್ರು. 24 ಅವರ ಜಯಂತಿ ನಾಯಂಡಹಳ್ಳಿನಲ್ಲಿ ನಾವು ಕಾರ್ಯಕ್ರಮ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಯಾರು ಬರಲಿ ಬಿಡಲಿ ಮಾಡಿಬಿಟ್ವಿ. ಅದನ್ನು ಹೋಗಿ ಅಲ್ಲಿ ಮಾಮೂಲಿ ಇದೆಲ್ಲ ಇನ್ವಿಟೇಷನ್ ತೋರಿಸ್ತು ಅಪ್ಪು ಅವ್ರಿಗೆ. ಅವ್ರು ನೋಡ್ಬಿಟ್ಟು ಒಂದೇ ಮಾತು ಹೇಳಿದ್ದು, ಯಾರನ್ನು ಬರಲಿ ಬಿಡಲಿ ನಾನು ಬರ್ತೀನಿ ಹೋಗಮ್ಮ. ನಾವು ಹೇಳಿದ್ವಿ ಬರಬೇಡಿ ನೀವು, ಬೇಡ, ಯಾರನ್ನು ನೋಡಿ ನಗ್ತಾರೆ, ಇವನೇನೋ ಅಣ್ಣು ಹಿಂಗಾಗಿದ್ರು 11 ದಿವಸದಲ್ಲಿ ಅಲ್ಲವ್ರೆ ಹೋಗಿ ಅಂತ. ಯಾರೇನಾರು ಅಲ್ಲಿ ಬಿಡಮ್ಮ ಅಂಥೇಳಿ ಶಿವಣ್ಣನು ಅಪ್ಪು ಇಬ್ಬರು ಅಲ್ಲಿಗೆ ಬಂದರು. ಆ ಫೋಟೋ ಎಲ್ಲ ಇವತ್ತು ವಿಡಿಯೋ ಎಲ್ಲ ನಮ್ಮ ಹತ್ರ ಇದೆ. ಯಾಕಂದರೆ ಅವ್ರು ಹೇಳಿ ಕಳಿಸಿದ್ರು, ನಾ ಕರ್ಕೊಂಬತ್ತೀನಿ ಹೋಗು, ನೀವೇನು ಯತ್ನ ನನಗೆಲ್ಲ ಗೊತ್ತು, ನೀವು ಮಾಡಿ. ಆ ಅಮ್ಮನಿಗೂ ಪರಿಚಯ ಮಾಡಿ ಹೇಳಿದ್ರು, ನೋಡಮ್ಮ ಅಪ್ಪಾಜಿ ಜಯಂತಿ ಆಗಲೇ ಫಸ್ಟ್ ಇವರೇ ಹಾಕಿರೋದು ಅಂದರು. ಇವತ್ತು ಇದೆ ಆ ಬ್ಯಾನರ್ ಫೋಟೋ, ಹಿಂದೆಗಡೆ ರಾಜ್ಕುಮಾರ್ ಜಯಂತಿ ಅಂತ ಹಾಕಿ 24ನೇ ತಾರೀಕು ಮಾಡಿದ್ದು. ಅದು ಆವತ್ತು ಮರೆಯೋಕ್ಕಾಗಲ್ಲ. ಅವರಿಬ್ಬರು ಬಂದರು, ಮನೆಯವರೆಲ್ಲ ಇದ್ದರು, ಗೋವಿಂದಣ್ಣ ಅಳಿಯವರು. ಆಮೇಲೆ ಕಾಡಿಗೆ ಹೋಗಿದ್ದು ನಮ್ಮ ಇವರು, ಅವ್ರು ಯಾರಪ್ಪ ಅವ್ರ ಜೊತೆ, ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು. ಆಮೇಲೆ ಅವ್ರ ಹೆಸರು ಇನ್ನೊಬ್ಬರು, ಅವನ ಹೆಸರೇನಪ್ಪ ಮಾರಡಿಗಿ, ಅವ್ರ ಹೆಸರು ಇನ್ನೊಬ್ಬ ನಾಗಪ್ಪ ಅಲ್ಲ, ನಾಗೇಶಣ್ಣ, ಅವ್ರ ರಿಲೇಷನ್ ಒಬ್ಬರು ನಾಗೇಶ್ವರ, ಮೈಸೂರಲ್ಲಿ. ಅವರು ಮೈಸೂರು ನಾಗೇಶ್ವರು, ಅವರು ಎಲ್ಲ ಬಂದಿದ್ದರು. ಬೇಕು ಅಂತಲೇ ಅವ್ರ ಮನೆಯಿಂದನೇ ಹೋಗಿ ಕರ್ಕೊಂಬಂದ್ವಿ, ಇರಬೇಕು ಅವರೆಲ್ಲ ಅಂತ. ಪಾಪ ಎಲ್ಲ ಖುಷಿಪಟ್ಟರು. ಅಪ್ಪು ಅವರು ಅದೇ ಅಂದರು, ಏನು ಮಾಡೋದು, ನಾವು ಯಾರೇ ಏನೇ ಅನ್ಕೊಳ್ಳಿ, ನೀವು ಇಷ್ಟೊಂದು ಮೊದಲು ಅಭಿಮಾನಿಗಳಲ್ಲಿ ಮೊದಲು ಜಯಂತಿ ಅಂತ ನೀವೇ ಆಚರಿಸಿರೋದು ಅಂತೇಳಿ ಮೇಲೆ ಭಾಷಣದಲ್ಲಿ ಮಾತಾಡಿದ್ರು.
ಆ ರೀತಿ ಅವರು ಬಂದರು ಅಂದರೆ ನಮ್ಮ ಅಭಿಮಾನಿ ಮೇಲೆ ಎಷ್ಟು ಅವರಿಗೆ ಪ್ರೀತಿ ಒಂದು ಇದಿದೆ ಅಂತ ಅರ್ಥ ಮಾಡ್ಕೊಬೇಕು ಜನ. ಸುಮ್ಮನೆ ಏನೋ ಹೇಳ್ತಾರೆ, ಹಾ, ಅವ್ರು ಯಾರು ಬೇರೆಯವ್ರ ಥರ ಎಲ್ಲ ಅದು ಇದು ಮಾಡ್ಕೊಂಡು ಹೋಗೋರಲ್ಲ. ಹಾ. ನೋಡಿನೇ ವ್ಯಕ್ತಿಗಳು ನೋಡಿ ಅಭಿಮಾನದಿಂದ ಯಾರಿದ್ದಾರೆ ಯಾರಿಲ್ಲ ನೋಡೇ ಬಂದಿದ್ದಾರೆ. ತುಂಬ ತೂಕ ಮಾಡೋವಂಥ ವ್ಯಕ್ತಿ ಅವರು. ಹಾ, ನೋಡಿ ಬಂದರು ಅಂದರೆ ಹಾ. ಅಷ್ಟೇ ಸಾಕು ನಮಗೆ. ಈಗ ನಿಮ್ಮ ಅಭಿಮಾನ ನಿಮ್ಮ ಮಕ್ಕಳಿಗೂ ಏನೋ ಬಂದಿದೆಯಾ? ಅದು ಎಲ್ಲ ಅದೇ ಕಂಟಿನ್ಯೂ ಆಗಿದೆ, ಎಲ್ಲರಿಗೂ ಆಗಿದೆ. ನಿಮ್ಮ ಎಲ್ಲರೂ ಶಿವಣ್ಣನ ಅಣ್ಣವ್ರ ಅಭಿಮಾನಿ. ಹ್ಞೂ, ಅವ್ರಿಗೆ ಗೊತ್ತು. ಈಗ ಕೆಲವರಿಗೆಲ್ಲ ಗೊತ್ತಿದೆ ಅವನು ನಮ್ಮ ದೊಡ್ಡ ರಾಘು ಗೊತ್ತು ನನಗೆ. ಅವರು ಶಿವಣ್ಣಂದು ಹಂಗೆ ಅವರು ಸಿನಿಮಾ ನೋಡ್ತಾ ಅವರು ಇದಾದ. ಇವನು ಚಿಕ್ಕವನು ಅಪ್ಪು ಅವರು ಕಾಲಕ್ಕೆ ಬಂದಿದ್ದು. ಅವನು ಹಂಗೆ ಅಪ್ಪು ಇದರಲ್ಲೇ ಅಪ್ಪು ಅಭಿಮಾನಿಗಳೇ. ಇನ್ನು ಇವಳು ಮಾಮೂಲಿ ಎಲ್ಲ ಈ ತೋರಿಸ್ಕೊಳ್ಳಲ್ಲ, ಎಲ್ಲರೂ ಅಭಿಮಾನಿಗಳು. ಎಲ್ಲರೂ ಅಭಿಮಾನಿಗಳೇ. ಅಭಿಮಾನಿಕೆ ನೋಡಿ ಅಲ್ಲೇ ಅವತ್ತೇ 2000 ಇಸ್ವಿನಲ್ಲಿ ಇದರಲ್ಲಿ ಕಂಠೀರವದಲ್ಲಿ ಫೈಟಿಂಗ್ ಸೀನ್ ಆದಮೇಲೆ ಬಿಸ್ಕೆಟ್ ಎಲ್ಲ ಕೊಡಿಸಿ ನಮಗೆಲ್ಲ ಟೀ ಕೊಟ್ಟು ಎತ್ಕೊಂಡು ಫೋಟೋ ಹಿಡಿಸ್ಕೊಂಡು ಸಾಯಂಕಾಲ ಆಗೋಗಿತ್ತು ಸುಮಾರು, ಕಳಿಸ್ಕೊಟ್ರು ನೋಡಿ. ಆವಾಗ ಅವಳು 20, ಇವಾಗ 25ರಲ್ಲಿ ನೋಡಿ ಈ ಥರ ಇದ್ದಾಳೆ ಇವಳೆ. ಮಗ ಅವನು ಈಗ ಇವನು ದೊಡ್ಡವನು. ಅವನು 2000 ಯಾವುದು ಅಂದರೆ ಇವ್ರದ್ದು ರಾಘಣ್ಣನ ಫಸ್ಟ್ ಪಿಕ್ಚರು ಚಿರಂಜೀವಿ ಸುಧಾಕರ ದಿವಸ ಹುಟ್ಟಿದ್ದವನು. ಆ ಪಿಕ್ಚರ್ ಅವತ್ತೇ ಹುಟ್ಟಿದ್ದು, ಸೆಪ್ಟೆಂಬರ್ 14ನೇ ತಾರೀಕು. ನಾನು ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲ್ ನೋಡ್ಕೊಂಡು ಸಂಜೆ ಟಾಕೀಸ್ಗೆ ಹೋದೆ ಪಿಕ್ಚರ್ಗೆ. ಆವತ್ತು ಹುಟ್ಟಿದ್ದ ಅವನು. ಇನ್ನೊಬ್ಬ ಅವನು ಅಪ್ಪು ಅಭಿಮಾನಿ. ಅವನೇನಂದರೆ ಇನ್ನೂ ಕೆಲಸ ಅವ್ನು ಬರೋದು ಲೇಟು. ಆಚೆ ಅವ್ನು ಬರೋದೇ ಲೇಟು. 9 ಗಂಟೆಗೆ ಸ್ಟುಡಿಯೋ ಇದೆ. ಅವ್ನು ಕೈ ಮೇಲೆ ಅಚ್ಚೆ ಇದೆ ಅಂತ ನಾನು ಕೇಳಿದೆ ಇದನ್ನ ಯಾರ ಹತ್ರ. ಈ ಕೈ ಮೇಲೆ ಅಚ್ಚೆ ಹಾಕೊಳ್ಳೋಕೆ ಏನ್ ಕಾರಣ ಮತ್ತೆ ಯಾರು ಸ್ಫೂರ್ತಿ? ನೀವು ನಮ್ಮ ತಂದೆ ಕೈ ನೋಡಬೇಕು. ಅವರು ತಂದಿದ್ಯಾ? ನಾವು ಇದು ಮಾಡಿಸ್ಕೊಂಡಿದ್ದೀವಿ. ತೋರಿಸಿ ರಾಜಣ್ಣರೇ ನಿಮ್ದು. ರಾಜಣ್ಣವ್ರೆ ಇದನ್ನು ನೀವು ಯಾವಾಗ ಹಾಕ್ಸ್ಕೊಂಡಿದ್ದಿ? ಯಾವ ವರ್ಷ? ಇದು 83 ಪದ್ಮಭೂಷಣ ಅಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಅದೇ ಟೈಮಲ್ಲಿ ಅಲ್ಲಿ ಬರೋರು. ಅವಾಗ ಅಚ್ಚೆ ಹಾಕೋರು, ಅದು ಚುಚ್ಚೋದು ಇದು ಖಂಡಿತರು. ಆವಾಗ 83 ಅವಾಗೆಲ್ಲ ಅದೇನೆ. 83ರಲ್ಲಿ ಬಂದರು ಮರೇಪನ ಪಾಳ್ಯದಲ್ಲಿ. ಆವಾಗ ಅದು ಹಾಕಿದ್ದು. ಅಲ್ಲಿಗೆ ಈ ಅಚ್ಚೆ ಹಾಕ್ಸ್ಕೊಂಡೆ 42-43 ವರ್ಷ. 83 ಪದ್ಮಭೂಷಣ ಅನೌನ್ಸ್ ಆಗಿದ ತಕ್ಷಣ ಹಿಂದೆ ಮುಂದೆನಲ್ಲೇ ಬಂದರು, ಅವತ್ತೇ ಹಾಕ್ಸಿದ್ದು. ರಾಜಣ್ಣವರೇ, ನನ್ನ ಚಾನಲ್ಗೆ ನೀವು ಇಷ್ಟೊತ್ತವರೆಗೂ ಸಂದರ್ಶನ ಕೊಟ್ಟಿದ್ದೀರಾ. ಇದು ನನಗೆ ಒಂಥರ ತುಂಬ ಖುಷಿ ಆಯಿತು. ಒಬ್ಬ ಹಿರಿಯ ಅಭಿಮಾನಿನ ಅವರಿಂದ ನಾನು ಸಾಕಷ್ಟು ನಾನು ತಿಳ್ಕೊಂಡೆ. ನಾನು ಮೊದಲಿಂದ ನಿಮ್ಮನ್ನು ನೋಡ್ತಾನೆ ಬೆಳೆದವನು. ಈಗ ನಿಮ್ಮ ಕುಟುಂಬ ನೋಡಿ ನನಗೊಂಥರ ಅಣ್ಣವರ ಹಳೇ ಚಿತ್ರ ನಮ್ಮ ಸಂಸಾರ ನೋಡ್ದಂಗೆ ಜ್ಞಾಪನ ಆಗೋಯ್ತು. ಈಗ ರಾಜಣ್ಣವರೇ, ನೀವು ಈ ಹೊಸ ಅಭಿಮಾನಿಗಳಿಗೆ, ಈಗಿನ ಅಭಿಮಾನಿಗಳಿಗೆ ಮತ್ತು ಕನ್ನಡದ ಪ್ರೇಕ್ಷಕರಿಗೆ ನೀವು ಏನು ಒಂದು ಸಂದೇಶ ಕೊಡ್ತೀರಾ ಮತ್ತು ಒಂದು ಒಳ್ಳೆಯ ಮಾತು ನೀವು ಅವ್ರಿಗೆ? ಈ ಕನ್ನಡ ಪ್ರೇಕ್ಷಕರು ಏನು ಅಂದರೆ, ಯಾವುದೋ ಪೈರಸಿ ವಿಡಿಯೋ ಅದು ಇದಕ್ಕೆ ಹೋಗಿ ಇದು ಬೀಳಬೇಡಿ. ಕನ್ನಡ ಚಿತ್ರ ಉಳಿಬೇಕು. ಕನ್ನಡಿಗರು ಇನ್ನೂ ಹಲವಾರು ವರ್ಷ ನಮ್ಮ ಯುವ ಪೀಳಿಗೆ, ಮುಂದಿನ ಜನಾಂಗಕ್ಕೆ ಚಿತ್ರರಂಗ ಇತ್ತು. ಈ ಹಿರಿಯ ನಟರುಗಳು ಇದೆಲ್ಲ ಒಂದು ಸಾಧನೆ ಇದೆ ಅಂತ ತೋರಿಸ್ಬೇಕು ಅಂದರೆ ಚಿತ್ರರಂಗಕ್ಕೆ ಚಿತ್ರಮಂದಿರಕ್ಕೆ ಬಂದು ಪಿಕ್ಚರ್ ನೋಡಿ. ಯಾರದೇ ಭಾಷೆ, ನಮ್ಮ ಯಾರೇ ಕನ್ನಡಿಗರು ಚಿತ್ರ ಯಾರೇ ನಟಿಸ್ಲಿ ಅವ್ರ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ. ಚಿತ್ರರಂಗ ಉಳಿದ್ರೆ ನಮ್ಮ ಕನ್ನಡನೂ ಉಳಿಯುತ್ತೆ. ಯಾಕೆಂದರೆ ಅದರಲ್ಲಿ ಚಿತ್ರರಂಗದಲ್ಲಿ ಕನ್ನಡದ ಬಗ್ಗೆನೇ ಸುಮಾರು ವಿಚಾರಗಳು ಬರುತ್ತೆ. ಅವ ನಮ್ಮ ಯುವ ಪೀಳಿಗೆ ನೋಡಿದ್ರೆ ಚಿತ್ರರಂಗ ಹಿಂಗಿತ್ತ, ಹಿಂದೆ ಆ ಥರ ಇತ್ತು, ಈ ಥರ ಇತ್ತು ಅನ್ನೋ ಒಂದು ಅಭಿಮಾನ ಮೂಡುತ್ತೆ. ಆ ರೀತಿ ಬೆಳೆಸ್ಕೊಳ್ಳಿ. ಯಾವುದೇ ನಟರಾಗಲಿ ಕನ್ನಡ ಚಿತ್ರ ನೋಡಿ. ರಾಜಣ್ಣವರೇ, ಇಷ್ಟೊತ್ತವರೆಗೂ ನನ್ನ ಚಾನಲ್ನಲ್ಲಿ ನೀವು ಮಾತಾಡಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದ. ಒಬ್ಬ ಅಭಿಮಾನಿಯಾಗಿ ಅಭಿಮಾನಿಗಳು ಮನೆಗೆ ಬಂದು ಒಂದು ಇಂಟರ್ವ್ಯೂ ಮಾಡಿದ್ದು ತುಂಬ ಸಂತೋಷ.